ಬಿಜೆಪಿಯವರು ಒಬ್ಬೊಬ್ಬರಾಗೆ ಇವಾಗ ಈ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಜೊತೆಗೆ ಭರತ್ ರೆಡ್ಡಿಯ ನಡವಳಿಕೆ ಸರಿಯಿಲ್ಲ, ಕಾಂಗ್ರೆಸ್ ವಿರೋಧಿಗಳಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲ, ಸಿದ್ದರಾಮಯ್ಯ ಆಡಳಿತದಲ್ಲಿ ಗೂಂಡಾ ರಾಜ್ಯ ಮಾಡೋದಕ್ಕೆ ಹೊರಟಿದ್ದಾರೆ ಕರ್ನಾಟಕವನ್ನು ಅಂತ ಶಾಸಕ ಸುನಿಲ್ ಕುಮಾರ್ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘರ್ಷಣೆ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಜನಾರ್ದನ್ ರೆಡ್ಡಿ ಕೊಲೆ ಮಾಡಬೇಕು ಅನ್ನೋದೇ ಅವರ ಉದ್ದೇಶ, ಪೊಲೀಸ್ ಇಲಾಖೆಯ ಸಂಪೂರ್ಣ ದುರ್ಬಳಕೆ ಕೂಡ ಆಗಿದೆ. ಹಾಗಾಗಿ ಬಿಜೆಪಿ ಶಾಸಕರನ್ನ ಹತ್ತಿಕ್ಕುವ ಕೆಲಸ ಬಳ್ಳಾರಿಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಕಾಂಗ್ರೆಸ್ನ ವಿರೋಧಿಗಳು ಯಾರೇ ಇದ್ರೂ ಕೂಡ ಅವ್ರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲ, ಇದು ಗೂಂಡಾ ರಾಜ್, ಆ ರೀತಿ ಸಂಸ್ಕೃತಿ ಅಂತ. ಮುಖಾಂತರ ಒಂದು ಗೂಂಡಾ ರಾಜ್ಯವನ್ನು ಮಾಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ಇವತ್ತು ನಡೆಸ್ತಾ ಇದೆ. ಫ್ಲೆಕ್ಸಿಯನ್ನು ಹಾಕುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ಪೂರ್ವಯೋಜಿತವಾದಂಥ ಒಂದು ಕೃತ್ಯ. ಒಬ್ಬ ಶಾಸಕ ಸ್ವತಃ ಜನಾರ್ದನ್ ರೆಡ್ಡಿಯವರದ್ದು ಉಲ್ಲೇಖ ಮಾಡಿದ್ದಾರೆ, ನನ್ನನ್ನು ಹತ್ಯೆ ಮಾಡುವಂಥ ಸಂಚನ್ನು ರೂಪಿಸಲಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಈ ರಾಜ್ಯದಲ್ಲಿ ಶಾಸಕರುಗಳಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಬಳ್ಳಾರಿಯನ್ನು ನಾನು ರಿಪಬ್ಲಿಕ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಇಂದು ವಿರೋಧ ಪಕ್ಷವಾಗಿದ್ದಾಗ ಒಂದು ಪಾದಯಾತ್ರೆಯನ್ನು ಮಾಡಿ ದೊಡ್ಡ ಹೋರಾಟಗಳನ್ನು ಮಾಡಿ ನಮ್ಗೆ ಗೊತ್ತಿದೆ. ಈಗ ಬಳ್ಳಾರಿಯನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ, ಈ ಕರ್ನಾಟಕವನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀರಿ, ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೀರಾ? ಸರ್ಕಾರದ ಕೃಪಾಪೋಷಿತ ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಶಾಸಕರ ಅಣತಿಯಂತೆ ಪೊಲೀಸರು ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಅದನ್ನು ಅವರೇ ಹೇಳಿದ್ದಾರೆ ಇವತ್ತು. ಅಂದರೆ ಶಾಸಕರು ಫ್ಲೆಕ್ಸಿ